ಒಂದು ಕತೆ ಹೇಳ್ತೀನಿ. ಮೇಲ್ ಪ್ರೆಗ್ನೆನ್ಸಿ ಬಗ್ಗೆ ಮಹಾಭಾರತದಲ್ಲಿ ಬರುತ್ತೆ. ಯುವನಾಶ್ವ ಅಂತ ಒಬ್ಬ ರಾಜ ಇರ್ತಾನೆ. ಆತನಿಗೆ ಮಕ್ಕಳೇ ಇರುವುದಿಲ್ಲ. ತಪಸ್ಸು ಮಾಡಿ ಮಕ್ಕಳನ್ನ ಪಡಿಬೇಕಂತ ಕಾಡಿಗೆ ಹೋಗ್ತಾನೆ. ತಪಸ್ಸಿಗೆ ಕೂಡ್ತಾನೆ. ಆದರೆ ಹಸಿವು ಬಾಯಾರಿಕೆಯಿಂದ ತಪಸ್ಸು ಮಾಡೋಕ್ಕೆ ಆಗೋಲ್ಲ. ಕೊನೆಗೆ ಸುಸ್ತಾಗಿ ಅತ್ತಿತ್ತ ಸುತ್ತಾಡಬೇಕಾದ್ರೆ ಒಂದು ಆಶ್ರಮ ಕಾಣುತ್ತೆ. ಅದು ಚವಣ ಋಷಿ ಆಶ್ರಮ ಇರುತ್ತೆ. ಆಶ್ರಮದ ಮುಂದೆ ಹೋಗಿ ಒಳಗಿರೋರನ್ನ ಕೂಗ್ತಾನೆ. ಆದರೆ ಹೊರಗಡೆ ಯಾರೂ ಬರೋದಿಲ್ಲ. ಕೊನೆಗೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಯಜ್ಞಕುಂಡ ಇರುತ್ತೆ. ಅದರ ಪಕ್ಕ ಒಂದು ನೀರಿನ ಪಾತ್ರೆ ಇರುತ್ತೆ. ಹಿಂದೆ ಮುಂದೆ ನೋಡದೆ ಆ ನೀರನ್ನು ಕುಡಿದು ಬಿಡ್ತಾನೆ. ಅಷ್ಟರಲ್ಲಿ ಚವಣ ಋಷಿ ಬರ್ತಾರೆ. ಬಂದು ರಾಜನ ಕೈಯಲ್ಲಿರುವ ನೀರಿನ ಪಾತ್ರೆಯನ್ನು ನೋಡಿ, ರಾಜನೇ, ನಿಮಗೆ ಮಕ್ಕಳಾಗಬೇಕೆಂಬ ಸಲುವಾಗಿ ಈಗ ತಾನೇ ಹೋಮ ಹವನ ಮಾಡಿ ಅದರಿಂದ ಬಂದಂತಹ ನೀರನ್ನು ಈ ಪಾತ್ರೆಯಲ್ಲಿ ತುಂಬಿ ಇಟ್ಟಿದ್ದೆ. ಆ ನೀರು ನಿಮ್ಮ ಹೆಂಡತಿಗೆ ಕೊಡಲು ನಾನೇ ಬರುವನಿದ್ದೆ. ಅಷ್ಟರಲ್ಲಿ ನೀವು ಕುಡಿದಿದ್ದೀರಾ. ಬಹುಶಃ ದೈವ ಇಚ್ಛೆ ಇದೇ ಇರಬಹುದು. ಆದರೆ ನನ್ನ ಮಂತ್ರದ ಪ್ರಭಾವದಿಂದ ನೀವು ಗರ್ಭಧಾರಣೆ ಮಾಡುವಿರಿ. ನಂತರ ಚವಣ ಋಷಿಯ ಮಾತಿನಂತೆ ರಾಜನು ಗರ್ಭಧಾರಣೆ ಮಾಡ್ತಾನೆ. ಮುಂದೆ 10 ತಿಂಗಳಾದ ಮೇಲೆ ರಾಜನಿಗೆ ಚಿಂತೆ ಶುರುವಾಗುತ್ತೆ. ಈ ಮಗು ಹೊರಗಡೆ ಹೇಗೆ ಬರುತ್ತೆ ಅಂತ. ನಂತರ ಚವಣ ಋಷಿಯ ಮಾತಿನಂತೆ ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರನ್ನು ಆವಾಹನೆ ಮಾಡ್ತಾನೆ. ಅಶ್ವಿನಿ ಕುಮಾರರು ಬಂದು ರಾಜನ ಹೊಟ್ಟೆಯನ್ನು ಸೀಳಿ ಮಗುವನ್ನು ಹೊರಗೆ ತೆಗೆಯುತ್ತಾರೆ. ಮಗು ಹೊರಗೆ ಬಂದಾಕ್ಷಣ ಅಳಲು ಶುರು ಮಾಡುತ್ತದೆ. ಕಾರಣ ಹಸಿವು. ನಂತರ ಇಂದ್ರದೇವನು ಬಂದು, ರಾಜನೇ, ದೇವತೆಗಳ ಮೈಯಲ್ಲಿ ಹರಿಯುತ್ತಿರುವುದು ರಕ್ತ ಅಲ್ಲ, ಹಾಲು ಅಂತ ಹೇಳಿ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಆ ಮಗುವಿನ ಬಾಯಲ್ಲಿ ಇಡುತ್ತಾನೆ. ಆಗ ಆ ಮಗು ಸಕ್ಕಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಇವತ್ತಿಗೂ ನಾವು ನೋಡ್ಬೋದು, ಚಿಕ್ಕ ಮಕ್ಕಳು ಆಗಾಗ ತನ್ನ ಹೆಬ್ಬೆರಳನ್ನು ಸಕ್ಕಲ್ ಮಾಡುತ್ತಾ ಇರುತ್ತವೆ ಅಂತ. ಇದರ ಅರ್ಥ ಇಂದಿಗೂ ದೇವತೆಗಳ ಆಶೀರ್ವಾದ ಆ ಚಿಕ್ಕ ಮಕ್ಕಳ ಮೇಲೆ ಇದೆ ಅಂತ ಅರ್ಥ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.